ಇನ್ನು 3 ವರ್ಷಗಳ ಕಾಲ ಮುಂದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ. 3 ವರ್ಷ ಅಂದರೆ ನಮ್ಗೆ ಇರ್ತಕ್ಕಂಥದ್ದು ಕೇವಲ 1000 ದಿನ, ವರ್ಷಕ್ಕೆ 365 ದಿನ, ಅಂದರೆ ಕೇವಲ 1000 ದಿನ ನಮ್ಮ ಕಣ್ಣು ಮುಂದೆ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆ. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ, ಮತ್ತೊಂದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸಾಕಷ್ಟು ಜನ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು ನಿಮ್ಮಲ್ಲಿ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿರ್ತೀರಿ. ಪಕ್ಷದ ಕಡೆಯಿಂದ ಪಕ್ಷ ನನ್ನನ್ನು ಗುರುತಿಸಿ ನಾನು ಟಿಕೆಟನ್ನು ಪಡೆದುಕೊಂಡು ಜನಗಳ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಗ್ರಾಮ ಪಂಚಾಯಿತಿಗಳಲ್ಲಿ, ತಾಲೂಕು ಜಿಲ್ಲಾ ಪಂಚಾಯಿತಿಗಳಲ್ಲಿ ನಾವು ಸದಸ್ಯರಾಗಿ ನೇಮಕಾತಿ ಆಗಬೇಕು ಅಂತಕ್ಕಂಥ ಕನಸನ್ನು ತಾವೇನು ಹೊತ್ತಿರ್ತೀರಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಅಣ್ಣ, ಇವತ್ತು ನಿಮ್ಮ ಚುನಾವಣೆಗಳಲ್ಲಿ ನೀವೇನು ಆಕಾಂಕ್ಷಿತರಿರ್ತೀರಿ, ತಮ್ಮ ತಮ್ಮ ಗ್ರಾಮದಲ್ಲಿ ತಮ್ಮ ವ್ಯಾಪ್ತಿಗಳಲ್ಲಿ, ಅದು ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕು ಪಂಚಾಯಿತಿ ವ್ಯಾಪ್ತಿಗಳಲ್ಲಿರ್ಬೋದು, ತಾವುಗಳು ಕೂಡ ನಿರಂತರವಾಗಿ ಜನರ ಪರವಾಗಿ ಸಂಪರ್ಕವನ್ನು ಹೊಂದಬೇಕಾಗ್ತದೆ, ಜನರ ಜೊತೆಗೆ ಬೆರೀಬೇಕಾಗ್ತದೆ, ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಾಗ್ತದೆ, ಜನರ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ರೂಢಿಸಬೇಕಾಗ್ತದೆ. ಅದಕ್ಕೆ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಹೆಸರನ್ನು ಕೊಟ್ಟಿದ್ದೇವೆ. ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದು ಜನತಾದಳಕ್ಕೆ ಹೊಸದೇನಲ್ಲ. ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಅದರಲ್ಲೂ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರ 64 ವಯಸ್ಸಿನ ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ನಿರಂತರವಾಗಿ ಹೋರಾಟವನ್ನು ಮೈಗೆ ರೂಢಿಸ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇವತ್ತಿಗೂ ಕೂಡ 93 ವಯಸ್ಸಿನ ದೇವೇಗೌಡರು ಸಾಹೇಬರ ಹೋರಾಟ ನಮ್ಮ ರಾಜ್ಯದ ನೀರಾವರಿ ವಿಚಾರ ಇರ್ಬೋದು, ರೈತರ ವಿಚಾರ ಇರ್ಬೋದು, ಜಾತ್ಯತೀತ ಅಂತಕ್ಕಂಥ ಒಂದು ತತ್ವ ಸಿದ್ಧಾಂತದ ಮೇಲೆ ಕಟ್ಟಿರ್ತಕ್ಕಂಥ ಈ ಒಂದು ಪಕ್ಷದಲ್ಲ ಇರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಜಾತಿ, ಸಮುದಾಯ, ಧರ್ಮ ಎಲ್ಲರಿಗೂ ಕೂಡ ಇವತ್ತು ಜನತಾದಳ ಪಕ್ಷ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಅವರ ಒಂದು ತತ್ವ ಸಿದ್ಧಾಂತ, ಅವರ ಒಂದು ಆದರ್ಶ, ಅದನ್ನು ನಾವೆಲ್ಲರೂ ಕೂಡ ಮಾರ್ಗದರ್ಶನವಾಗಿ ತೆಗೆದುಕೊಂಡು ಇವತ್ತು ಜನತಾದಳ ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಬೇಕಾಗಿದೆ. ನಾನು ಯಾವುದೇ ಮುಂದಿನ ವಿಧಾನಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಿಂದ ಇಲ್ಲಿ ಬಂದಿಲ್ಲ. ನಿಮ್ಮ ಚುನಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನೀವು ಎದುರಿಸಬೇಕಾಗಿದೆ. ನಿಮ್ಮ ಚುನಾವಣೆಗಳಲ್ಲಿ ನೀವು ಗೆಲುವನ್ನು ಸಾಧಿಸಿದ್ರೆ ಜನತಾದಳ ಪಕ್ಷ ಗೆಲುವನ್ನು ಮುಂದಿನ ದಿನದ ವಿಧಾನಸಭಾ ಚುನಾವಣೆಯಲ್ಲಿ ನೋಡ್ತಕ್ಕಂಥದ್ದನ್ನ ಯಾರು ಕೂಡ ತಡಿಲಿಕ್ಕೆ ಆಗ್ತಕ್ಕಂಥದ್ದು ಸಾಧ್ಯ ಇಲ್ಲ. ಹಾಗಾಗಿ ದಯಮಾಡಿ ಇಂದಿನಿಂದಲೇ ನೀವೆಲ್ಲರೂ ಕಾರ್ಯೋನ್ಮುಖರಾಗಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ, ನಿಮ್ಮ ನಿಮ್ಮ ಹೋಬಳಿಗಳಲ್ಲಿ, ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಿ, ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಇಂದಿನಿಂದ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಮಾಡ್ತೇನಣ್ಣ. ಮತ್ತೊಬ್ಬರು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಅವರು ಪಕ್ಷ ಒಮ್ಮೊಮ್ಮೆ ಮಧ್ಯದಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ರು ಕೂಡ ಕುಮಾರಣ್ಣನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಕುಮಾರಣ್ಣನ ಭಾಳ ಪ್ರೀತಿಸ್ತಾರೆ. ಖೂಬಾರ್ ಅವರು, ಮಲ್ಲಿಕಾರ್ಜುನ್ ಖೂಬಾರ್ ಅವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ಯಾವ ರೀತಿ ಮುಂದೆ ನಾವು ಪಕ್ಷವನ್ನು ಕಟ್ಟಬೇಕು, ಜೊತೆಯಲ್ಲಿ ಮುಂದೆ ಮತ್ತೆ ನಾನು ಜನತಾದಳ ಪಕ್ಷವನ್ನು ತ್ಯಜಿಸಿ ಹೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ಅವರೇ ಖುದ್ದಾಗಿ ಹೇಳಿದ್ದಾರೆ ಖೂಬಾರ್ ಅವರು. ಮತ್ತೊಬ್ಬರು ನಮ್ಮ ಮಾತೃ ಜಿಲ್ಲೆ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಹಿರಿಯ ಶಾಸಕರು, ನಾಗಮಂಗಲ ತಾಲೂಕಿನ ಹೆಬ್ಬುಲಿ ಅಂತ ನಾವೇನು ಭಾಳ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವ್ರಿಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಬಿರುದು. ಭಾಳ ಗರ್ಜಿಸ್ತಾರೆ. ಸುರೇಶ್ ಗೌಡರು ಸೋತಿದ್ದರಿಂದನೂ ನಿರಂತರವಾಗಿ ಸೋತಿದ ಮರುಕ್ಷಣ ಅವರು ನಾಗಮಂಗಲ ತಾಲೂಕಿನ ಜನತೆ ಯಾವುದೇ ಕಾರ್ಯಕ್ರಮ ಕರೀಲಿ ನಿರಂತರವಾಗಿ ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಹಾಗಾಗಿ ಚುನಾವಣೆಯ ಗೆಲುವು ಸೋಲು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದನ್ನು ಹೆಚ್ಚಾಗಿ ನಾವು ಮನಸ್ಸಿಗೆ ತಗೊಂಡೋಗ್ತಕ್ಕಂಥದ್ದು ಬೇಡಣ. ಆದರೆ ಒಂದು ಕಲ್ಯಾಣ ಕರ್ನಾಟಕದ ಬಗ್ಗೆ ತಾವೆಲ್ಲರೂ ಮಾತನಾಡ್ತಾ ಇದ್ರಿ. ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಬರ್ತಕ್ಕಂಥದ್ದು 41 ವಿಧಾನಸಭಾ ಕ್ಷೇತ್ರಗಳು. ಆ 41 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇವತ್ತು ಬೀದರ್ ಜಿಲ್ಲೆಯು ಒಂದಾಗಿದೆ. ಕುಬಾರ್ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಕನಿಷ್ಠ ಪಕ್ಷ 8ರಿಂದ 10 ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಶಾಸಕರನ್ನ ನಾವು ನೋಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನ ತಾವೇನು ಹೇಳ್ತಾ ಇದ್ರಿ ಅಣ್ಣ. 8ರಿಂದ 10 ಜನ ಶಾಸಕರನ್ನ ನೋಡಬೇಕು ಅಂದರೆ ನಾವೇನು ಹೆಚ್ಚಾಗಿ ದುಡಿಬೇಕಾಗಿಲ್ಲ, ಜನ ಆಶೀರ್ವಾದ ಮಾಡ್ತಾರೆ. ಆದರೆ 41ರಲ್ಲಿ ಕನಿಷ್ಠ ಪಕ್ಷ ಅದರಲ್ಲಿ 50% ಮಂದಿ ಶಾಸಕರನ್ನ ಜನತಾದಳ ಪಕ್ಷ ಹೊಂದಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಈ ಹೋರಾಟವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಅದು ಅಸಾಧ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸಿಲ್ಲ. ಯಾಕೆಂದರೆ ಮೊನ್ನೆಯ ದಿನ ದೇವದುರ್ಗಕ್ಕೆ ಹೋಗಿದ್ದೆ. ದೇವದುರ್ಗದ ದೇವರನಾಡಿನಲ್ಲಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರ ಪ್ರತಿಮೆಯ ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಪ್ರೀತಿಯಿಂದ ತಾಲೂಕಿನ ಜನತೆ ಆಹ್ವಾನವನ್ನು ನೀಡಿದ್ರು. ಆ ಭಾಗದ ಶಾಸಕಿ, ಮಹಿಳಾ ಶಾಸಕಿ ಕರಿಯಮ್ಮನವರು ದೇವೇಗೌಡರು ಸಾಹೇಬರು ಬರಬೇಕು, ಜನ ದೇವೇಗೌಡರು ಸಾಹೇಬ್ರನ್ನ ಕಾಣಲಿಕ್ಕೆ ಭಾಳ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ತಿಳಿಸಿದಂಥ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಹೇಳಿದೆ, ದೇವೇಗೌಡರು ಸಾಹೇಬರು ದೇವದುರ್ಗ ತಾಲೂಕು ಭಾಳ ಒಂದು ಬರಡು ಭೂಮಿ ಆಗಿತ್ತು, ಏಷ್ಯಾದಲ್ಲೇ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕಾಗಿತ್ತು. ಸನ್ಮಾನ್ಯ ದೇವೇಗೌಡರು ಸಾಹೇಬರು 90ರ ದಶಕದ ಗಡಿಯಲ್ಲಿ ಅಂದು ಬಹುಶಃ ರೈತಾಪಿ ವರ್ಗ ಅವ್ರಿಗೆ ಅವಾಗ ಇನ್ನೂ ಮುಖ್ಯಮಂತ್ರಿಗಳಾಗಿರಲಿಲ್ಲ, 94ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದು. ಅದಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತಾಲೂಕು ಹಿಂದುಳಿದಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನಮಗೆ ಈ ಭಾಗದಲ್ಲಿ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಏನಿಟ್ಟಿದ್ರು. ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೈತರ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೃಷ್ಣಾ ನದಿಯಿಂದ ಬಲದಂಡ ನಾಲೆಯಿಂದ ನಾರಾಯಣಪುರ ಕಾಲುವೆಗೆ ನೀರನ್ನು ಹರಿಸಿ ಇವತ್ತಿನವರೆಗೂ ಏನಾದರೂ ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನು ದೇವದುರ್ಗ ತಾಲೂಕಿಗೆ ಇವತ್ತು ನೋಡ್ಬೋದು. ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟವ್ರೆ, ಎಲ್ಲಿ ನೋಡಿದ್ರು ಕೂಡ ಇವತ್ತು ರೈತರ ಜಮೀನು ಹಸಿರಾಗದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆ ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಪ್ರತಿಯೊಬ್ಬ ರೈತಾಪಿ ವರ್ಗ. ನಾನು ದೇವದುರ್ಗ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಏನು ಹೆಲಿಕಾಪ್ಟರ್ನಲ್ಲಿ ಬರ್ತಾ ಇದ್ರು, ಆಗ ನಾನು ಕಾರ್ನಲ್ಲಿ ಏನು ಬರ್ತಾ ಇದ್ದೆ, ಹಳ್ಳಿಗಳಲ್ಲಿ ರಸ್ತೆಗಳಲ್ಲಿ ಬೀದಿಗಳಲ್ಲಿ ತುಂಬ ಜನ ಹಿರಿಯಕರು ಹೆಣ್ಮಕ್ಳು ಮನಸ್ಪೂರ್ವಕವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ಕಾಣಬೇಕು, ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು, ನಾವು ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದನ್ನು ಈಗಲೂ ಕೂಡ ಆ ಭಾಗದ ರೈತರು ಹೆಣ್ಮಕ್ಳು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಈ ರೀತಿ ಭಾಳ ಜನ ಹೇಳ್ತಾರೆ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ, ಕಲ್ಯಾಣ ಕರ್ನಾಟಕದಲ್ಲಿ ತನ್ನ ಶಕ್ತಿ ಏನಿದೆ, ಕಿತ್ತೂರು ಕರ್ನಾಟಕದಲ್ಲಿ ತನ್ನ ಶಕ್ತಿ ಏನಿದೆ ಅಂತಕ್ಕಂಥದನ್ನ ಭಾಳ ಜನ ವಿರೋಧಿಗಳು ಪ್ರಶ್ನೆ ಮಾಡ್ತಾರೆ. ಆದರೆ ಇವತ್ತು ಬೀದರ್ನಲ್ಲಿ ನಾವು ಮೈ ಶುಗರ್ ಕಾರ್ಖಾನೆ ಏನಿದೆ, ಶುಗರ್ನ ಒಂದು ಕಾರ್ಖಾನೆ ಏನು ಸಂಪೂರ್ಣವಾಗಿ ಇವತ್ತಿಗೂ ಕೂಡ ಅದನ್ನು ಪುನಶ್ಚೇತನಗೊಳಿಸ್ಲಿಕ್ಕಾಗಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈಗ ತಾನೇ ಕೋಆಪರೇಟಿವ್ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಬಂಡಪ್ಪ ಕಾಶಂಪುರ ಅಣ್ಣ ಅವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಸನ್ಮಾನ್ಯ ಕುಮಾರಣ್ಣವರು 20 ಕೋಟಿ ರೂಪಾಯಿ ಆ ಕಾರ್ಖಾನೆಯನ್ನು ಪುನಶ್ಚೇತನ ಮಾಡ್ತಕ್ಕಂಥದಕ್ಕೆ ಮೊದಲನೇ ಹಂತದಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಅವ್ರ ಸರ್ಕಾರ ಕೆಳಗೆ ಬೀಳ್ತಾ ಇದ್ದಾಗೆ ಮತ್ತೆ ಕಾರ್ಖಾನೆ ಮುಚ್ಚೋಗಿರ್ತಕ್ಕಂಥ ಒಂದು ವಾತಾವರಣವನ್ನು ನೋಡ್ತಾ ಇದ್ದೇವೆ. ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಾಗ 9 ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ
ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಪ್ರಾರಂಭ ಮಾಡಬೇಕು. ವಿಶೇಷವಾಗಿ ಬೀದರ್ ಜಿಲ್ಲೆನೂ ಕೂಡ ಸೇರಿಸಿರ್ತಕ್ಕಂಥದ್ದನ್ನ ನಾನು ಓದಿದ್ದೇನೆ ಅವತ್ತಿನ ದಿನ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.